ಶಿಕ್ಷಣ ಸಚಿವರಾದ ಎಸ್ ಮಧುಬಂಗಾರಪ್ಪನವರ ಜನ್ಮದಿನ. ಈ ಜನ್ಮದಿನದ ಪ್ರಯುಕ್ತ ಮಧುಬಂಗಾರಪ್ಪನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮಧುಬಂಗಾರಪ್ಪನವರ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸಿದ್ದಾರೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು, ಬ್ರೆಡ್, ಬಿಸ್ಕೆಟ್ಗಳನ್ನು ಕೊಡುವ ಮೂಲಕ ಜನ್ಮದಿನಾಚರಣೆಯನ್ನ ಮಾಡಿದ್ದಾರೆ. ಎಲ್ಲ ಯುವ ಕಾಂಗ್ರೆಸ್ ಸ್ನೇಹಿತರು ಸೇರ್ಕೊಂಡು ಮತ್ತು ನಮ್ಮ ದೂರ ಕರೆದರೆ ರೈಲು ಗುರು ಬಿಸ್ಕೆಟ್ ಒಂದು ಕೊಡ್ರಿ ಈ ದಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ನಾಯಕರು ಆದಂಥ ಶ್ರೀಯುತ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ಬೆಳಗ್ಗೆಯಿಂದನೇ ಅವರ ಹುಟ್ಟೂರಾದಂಥ ಕುಬ್ಟೂರಿನಲ್ಲಿಂದ ಆರಂಭ ಆಗಿದೆ. ಇವತ್ತು ಸೊರಬದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ ಮತ್ತು ಸಾಗರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದಾವೆ. ಇವತ್ತು ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಸಹ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ಸಿನ ಮಿತ್ರರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಅವರ ಅಭಿಮಾನಿಗಳು ಇವತ್ತು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಬ್ರೆಡ್ ಮತ್ತು ಹಣ್ಣನ್ನು ರೋಗಿಗಳಿಗೆ ಹಂಚಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ನಮ್ಮ ನಾಯಕರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಯೋಚನೆ ಮಾಡಿದ್ವಿ, ಯಾಕಪ್ಪ ಇವರಿಗೆ ಶಿಕ್ಷಣ ಇಲಾಖೆ ಕೊಟ್ಟುಬಿಟ್ರು ಅಂತೇಳಿ. ಆದರೆ ಇವತ್ತು ಯಾರೂ ಮಾಡದೇ ಇರೋಂಥ ಸುಧಾರಣೆಗಳನ್ನು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ತಗೊಂಬಂದು ಸುಮಾರು 1000 KPS ಶಾಲೆಗಳನ್ನು ಇವತ್ತು ಆರಂಭ ಮಾಡ್ತಾರೆ. ಒಂದು KPS ಶಾಲೆ ಒಂದು LKGಯಿಂದ ಹಿಡಿದು PUC ಮಟ್ಟದವರೆಗೂ ಅಲ್ಲಿ ಅತ್ಯುತ್ತಮವಾದಂಥ ಸೌಲಭ್ಯಗಳನ್ನು ಕೊಟ್ಟು ಆ ಶಾಲೆಗಳನ್ನು ನಡೆಸುವಂಥ ಕೆಲಸ. ಯಾಕೆಂದರೆ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಭಾಳ ಕಷ್ಟಕರವಾಗಿದೆ. ಯಾವುದೇ ಒಂದು ಸಣ್ಣ ಕಾಲೇಜಿನಲ್ಲಿ ಸೇರಿಸಿದ್ರು, ಸಣ್ಣ ಒಂದು LKGಗೆ ಸೇರಿಸಿದ್ರು ಲಕ್ಷಗಟ್ಟಲೆ ಕೇಳ್ತಾರೆ. ಆದರೆ ಸರ್ಕಾರ ಖಾಸಗಿಯವ್ರಿಗಿಂತ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂಥ ಕೆಲಸದಲ್ಲಿ ಸನ್ಮಾನ್ಯ ಮಧು ಬಂಗಾರಪ್ಪನವರು ಮುಂಚೂಣಿಯಲ್ಲಿದ್ದಾರೆ. ಏನು ಇವತ್ತು ಕರ್ನಾಟಕ ಸರ್ಕಾರದ ಅಲ್ಲೇ ದುಡ್ಡು ತೊಗೊಬೇಕು, ರಾಜ್ಯ ಸರ್ಕಾರದ ದುಡ್ಡಲ್ಲೇ ಮಾಡಬೇಕು ಅಂತ ಮಾಡಲಿಲ್ಲ. ಅವರು CSR ಫಂಡು ಮತ್ತು ಬೇರೆ ಬೇರೆ ಎಲ್ಲ ದಾನಿಗಳು ಯಾರು ಸಿಗ್ತಾರೆ ಅವರನ್ನೆಲ್ಲ ಹಿಡಿದು ಇವತ್ತು KPS ಶಾಲೆಗಳನ್ನು 1000 KPS ಶಾಲೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ನಮ್ಮ ಜಿಲ್ಲೆಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಯಾಕೆಂದರೆ ಬಂಗಾರಪ್ಪನವರು ಅವ್ರ ತಂದೆಯವರು ಇವತ್ತು ನಮ್ಮ ಜಿಲ್ಲೆಗೆ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಈ ರಾಜ್ಯಕ್ಕೂ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳು ಇವತ್ತು ಈ ನಮ್ಮ ಮಧು ಬಂಗಾರಪ್ಪನವರು ಸಹ ಅದೇ ರೀತಿ ಈ ರಾಜ್ಯದ ನಾಯಕತ್ವ ಒಂದು ದಿನ ಅವ್ರ ಕೈಗೂ ಬರುತ್ತೆ. ಅಂಥ ಸಂದರ್ಭದಲ್ಲಿ ಜನರಿಗೆ ಬೇಕಾದಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಧು ಬಂಗಾರಪ್ಪನವ್ರು ಮಾಡ್ತಾಯಿದ್ದಾರೆ. ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಅವರ ಅಭಿಮಾನಿಗಳು ನೀವು ಎಲ್ಲರೂ ಸೇರಿಕೊಂಡು ಇವತ್ತು ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರು ಈ ಮುಂದಿನ ದಿನಗಳಲ್ಲಿ ಅವರಿಗೆ ಆಯಸ್ಸು, ಆರೋಗ್ಯ, ಹೆಚ್ಚಿನ ಅಧಿಕಾರ ಕೊಟ್ಟು ದೇವರು ಕರುಣಿಸಲಿ ಅಂತೇಳಿ ಬೇಡಿಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ.
ಈ ಸಂದರ್ಭದಲ್ಲಿ ಬಂದಂಥ ಎಲ್ರಿಗೂ ನಾನು ಶುಭವನ್ನು ಕೋರಿ ನಾವೆಲ್ಲರೂ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಹುಟ್ಟುಹಬ್ಬನ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೂ